ಸ್ನೇಹಿತರೆ ನಮಸ್ಕಾರ. ಚಾರ್ಟ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸೊ ಕಲಿಬೇಕು ಅನ್ನೋರು ಲೈಕ್ ವೆಯ್ಟ್ ಮಾಡಿ ಮೇ ಮಂತಲ್ಲಿ ಪ್ಲ್ಯಾನ್ ಮಾಡುವ ಯಾವ್ದಾದ್ರು ಒಂದು ಡೇಟ್ಗೆ ಜಾಯ್ನ್ ಆಗಿ ಕಲಿಯೋರಂತೆ. ಓಕೆನಾ? ಇವತ್ತಿನ ಮಾರ್ಕೆಟು ತುಂಬ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ಸು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಷ್ಟು ದೂರ ಟ್ರೆಂಡ್ ಗಿಂಡೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಏನಕ್ಕೆ ಅಂದರೆ ಕ್ಲಿಯರಾಗಿ ಹೇಳ್ತೀನಿ, ನಾನೊಬ್ಬ ಸ್ಕ್ಯಾಲ್ಪರು. ನನಗೆ ದಿನದ ಟಾರ್ಗೆಟ್ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಟಾರ್ಗೆಟ್ ರೀಚ್ ಆಗಿದೆ, ನಿನ್ನೆ ಎಕ್ಸ್ಪೈರಿ ಮುಗಿದಿದೆ, ಇವತ್ತು ಪ್ರೀಮಿಯಮ್ಸ್ ಕೂಡ ಜಾಸ್ತಿನೇ ಇರ್ತವೆ. ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತ ಲೈಕ್ ಅವ್ರು ತುಂಬಾ ಮಧ್ಯೆ ಜಾಸ್ತಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಲ್ಲ. ಬಿಕಾಸ್ ಮಾರ್ಕೆಟ್ ವಿತೌಟ್ ರಿಟ್ರೇಸ್ಮೆಂಟ್ ಹೋಗ್ತದೆ, ಹೋದ್ರೆ ಹೋಗ್ಲಿ ಬಿಡಿ, ಅದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀಸನ್ಗೆ ನಾನು ವಿರಾಟ್ ಕೊಹ್ಲಿಗೆ ತುಂಬ ದೊಡ್ಡ ಫ್ಯಾನು. ರೀಸನ್ ಇಷ್ಟೇ, ಲೈಕ್ ಕನ್ಸಿಸ್ಟೆನ್ಸಿ. ಬಿಕಾಸ್ ಪರ್ಸನ್ ಕನ್ಸಿಸ್ಟೆನ್ಸಿ ಅವ್ರದ್ದು ಎಲ್ಲದನ್ನು. ಕ್ರಿಕೆಟ್ ಅನ್ನೋದು ಈಸಿ ಅಲ್ಲ. ಬಿಕಾಸ್ 140-150 ಕ್ರೋರ್ಸ್ ಜನರಲ್ಲಿ ಕ್ರಿಕೆಟಲ್ಲಿ ಲೈಕ್ ನೀವು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮ್ ಮಾಡೋದಷ್ಟು ಈಸಿ ಅಲ್ಲ. ಸೊ ಈಸ್ ಕನ್ಸಿಸ್ಟೆಂಟ್. ಅದೇ ಥರ ನೀವು ಯಾವುದೇ ಫೀಲ್ಡಲ್ಲೂ ಕನ್ಸಿಸ್ಟೆಂಟ್ ಆಗಬೇಕು ಅಂದರೆ ಅವ್ರದ್ದೊಂದು ಮುಖ್ಯವಾದ ಥಿಂಗ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಪರ್ಟಿಕ್ಯುಲರ್ ವಿರಾಟ್ ಕೊಹ್ಲಿನೇ ಅಂತ ಹೇಳ್ತಿಲ್ಲ, ಬೇರೆ ಯಾರು ಇರ್ಬೋದು. ಲೈಕ್ ಅವ್ರುಗಳು ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂದರೆ ಅವ್ರು ಏನು ಅದ್ರಲ್ಲಿ ಮಂತ್ರ ಯೂಸ್ ಮಾಡಿದ್ದಾರೆ, ಸಕ್ಸಸ್ಸಿವ್ ಮಂತ್ರಗಳನ್ನ ಏನು ಯೂಸ್ ಮಾಡ್ತಿದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಅದಕ್ಕೆ ನಾನು ಅವ್ರ ತುಂಬ ದೊಡ್ಡ ಫ್ಯಾನ್ ಅನ್ನೋದು. ರೀಸನ್ ಇಷ್ಟೇ, ಹಾರ್ಡ್ ವರ್ಕ್. ಈ ಡೂ ಹ್ಯೂಜ್ ಹಾರ್ಡ್ ವರ್ಕ್ ಮಾಡ್ತಾರೆ ಮನುಷ್ಯ. ಸೊ ಆ ಹಾರ್ಡ್ ವರ್ಕು ಫಿಟ್ನೆಸ್ಸಿಂದಲೇ ಅವರು ಇವತ್ತು ಸಕ್ಸಸ್ ಕಂಡಿದ್ದಾರೆ. ಸೊ ನಾನು ಅದೇ ಥರನೇ ಲೈಕ್ ಸ್ಮಾಲ್ ಪ್ರಾಫಿಟ್ ಇರ್ಬೋದು, ನನಗೆ ಕನ್ಸಿಸ್ಟೆನ್ಸ್ ಪ್ರಾಫಿಟ್ ಇಂಪಾರ್ಟೆಂಟು. ಸೊ ಹಾಗಾಗಿನೇ ನಾನು ಅದ್ರ ಕಡೆ ಫೋಕಸ್ ಜಾಸ್ತಿ ಮಾಡ್ತೀನಿ, ರಾದರ್ ದ್ಯಾನ್ ಲೈಕ್ ಒಂದಿನ ನಾನು ಟ್ರೆಂಡ್ ಹಿಡಿದ್ಬಿಟ್ಟು ನಾಳೆ ಇವತ್ತು ಸಂಜೆ ಹೊತ್ತಿಗೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟುದ್ದ ರೀಲ್ ಹಾಕ್ಕೊಂಡು ನಾನು ಇಷ್ಟು ಹಿಡ್ದೆ ಅಷ್ಟು ಹಿಡ್ದೆ. ನವೇಡೇಸ್ ನಾರ್ತ್ ಸೈಡ್ ಇಂಡಿಯಾದವರು ಅದನ್ನೇ ಜಾಸ್ತಿ ಇದು ಮಾಡೋದು. ಇನ್ನು ಕೆಲವ್ರು ಇರ್ತಾರೆ, ಇವತ್ತು ಯೂಟ್ಯೂಬ್ ಬಾಬಾಗಳನ್ನ ಕೆಲವ್ರನ್ನ ಇನ್ನೂ ವಾಚೌಟ್ ಮಾಡಿ ಲೈಕ್ ಅವರಿಗೆ ಹೇಳ್ತಾರೆ ಇವತ್ತು ನಿನ್ನೆ ರಾತ್ರಿ ಕನಸಲ್ಲೇ ನನಗೆ ಇಷ್ಟುದ ಟ್ರೆಂಡ್ ಬಿದ್ದಿತ್ತು. ಸೊ ಆ ಕನಸನ್ನೇ ನಾನು ಇದು ಮಾಡ್ಕೊಂಡಿದ್ದೀನಿ ಅಂತ. ಯಾಕೆಂದರೆ ಇತ್ತೀಚೆಗೆ ನಾನು ನೋಡ್ದಂಗೆ ಯೂಟ್ಯೂಬಲ್ಲಿ ಕತೆಗಳು ಸ್ಟೋರಿ ಹೇಳೋರೆ ಜಾಸ್ತಿ ಯೂಟ್ಯೂಬ್ ಬಾಬಾಗಳು. ಅವ್ರು ಪ್ರಾಫಿಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಎಕ್ಸ್ಪೆಷಲಿ ನಾರ್ತ್ ಇಂಡಿಯಾದವರು ತುಂಬಾ ಮಾಡ್ತಾರೆ ಅದನ್ನ. ಕರ್ನಾಟಕದಲ್ಲಿ ನನಗೆ ಐಡಿಯಾ ಇಲ್ಲ ವೆದರ್ ಟ್ರೇಡರ್ಸ್ ಜಾಸ್ತಿ ಇದ್ದಾರಾ ಇಲ್ಲ, ಟ್ರೇಡಿಂಗು ಯೂಟ್ಯೂಬ್ ವೀಡಿಯೋಸ್ ಬರುತ್ತಾ ಇಲ್ವಾ ಏನೂ ಗೊತ್ತಿಲ್ಲ ನನಗೆ. ಬಿಕಾಸ್ ನಂದು ಯೂಟ್ಯೂಬ್ ಇದರಲ್ಲಿ ಕನ್ನಡದವ್ರದ್ದು ತೋರಿಸೋದೇ ರೇರು. ಬಿಕಾಸ್ ನಾನು ಕನ್ನಡದವ್ರು ವಾಚೌಟ್ ಮಾಡಲ್ಲ ಅಂದರೆ ನನಗೆ ಅವ್ರದ್ದು ಹೆಂಗೆ ಹಿಸ್ಟ್ರಿ ತೋರಿಸುತ್ತೆ, ತುಂಬ ಕಡಿಮೆ ಅಲ್ವಾ. ಸೊ ಹಾಗಾಗಿನೇ ಲೈಕ್ ಆದಷ್ಟು ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಈಸಿ ಆಗುತ್ತೆ. ಒಂದಿನದ ಈ ಥರದ ಟ್ರೇಡ್ಗಳ ಬಗ್ಗೆ, ಮೈಂಡ್ಸೆಟ್ ಬಗ್ಗೆ ನೀವು ಥಿಂಕು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಇವತ್ತಿಂದು ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಈಸಿ ಟ್ರೇಡು ಬೆಳಗ್ಗೆನೇ ಟ್ರೇಡ್ ಮಾಡಿದ್ದೀನಿ. ಬೆಳಗ್ಗೆನೇ ಆಲ್ಮೋಸ್ಟ್ ನೀವು ಬಿಲೀವ್ ಮಾಡೋದಿಲ್ಲ, ನಾನು ಟ್ರೇಡ್ ಮಾಡಿರೋದು 9:30 9:45 ಅಷ್ಟರಲ್ಲಿ ನಾನು ಟ್ರೇಡ್ಗೆ ಎಂಟ್ರಿ ಆಗಿದೆ. 9:55 ನಾನು ಎಕ್ಸಿಟ್ ಕೂಡ ಆಗೋಗಿದ್ದೀನಿ. ಸೊ ಲೈಕ್ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗದೇ ಇರೋ ಅಂಥದ್ದು ಇದು. ಏನಕ್ಕೆ ಅಂತಲೂ ಹೇಳ್ತೀನಿ ಕೇಳಿ. ಸಿ ಲೈಕ್ ಲೆಟ್ ರಿಫ್ರೆಶ್ ಇಟ್ ಫಸ್ಟ್. ಸೊ ಇವಾಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಎರಡೂ ನಿಮಗೆ ವಾಚೌಟ್ ಮಾಡ್ತೀನಿ. ಪ್ರೆಸೆಂಟ್ ಪ್ರೀಮಿಯಮ್ ಎಷ್ಟು ತೋರಿಸ್ತಿದೆ? 334. ಓಕೆನಾ? ನಾನು ಬೆಳಿಗ್ಗೆ ಟ್ರೇಡ್ ಮಾಡಿದಾಗ ನನಗೆ ಅಲ್ಲಿ ಪ್ರೀಮಿಯಮ್ ಎಷ್ಟಲ್ಲಿ ತೊಗೊಂಡಿದ್ದು ಗೊತ್ತಾ? ನಾನು 220 ನನಗೆ ಸಿಕ್ಕಿರೋದು 220ಅಲ್ಲಿ. ಇವಾಗ ಅದು 234 ತೋರಿಸ್ತಿದೆ. ಇಟ್ ಮೀನ್ಸ್ ಲೈಕ್ 100 ಪಾಯಿಂಟ್ಸ್ಗೆ ನಂದು ವೆರಿ ಗುಡ್ ಪ್ರಾಫಿಟ್ಟು ಮಾಡ್ಬೋದಿತ್ತಲ್ವ. ಬಿಕಾಸ್ ನನಗಂತೂ ಸಂಜೆ ಟೈಮ್ ಕನಸಂತೂ ಬಿದ್ದಿಲ್ಲ. ಸೊ ನನಗೆ ನಾಳೆ ಬೆಳಿಗ್ಗೆ ಇಷ್ಟುದ ಟ್ರೆಂಡ್ ಹೋಗುತ್ತೆ ಅಂತ ನಿನ್ನೆ ರಾತ್ರಿ ಕನಸು ಬಿದ್ದಿಲ್ಲ. ನನಗೆ ಇರೋದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಐ ಕ್ಯಾಪ್ಚರ್ಡ್ ಓನ್ಲಿ ನನಗೆ ಬೇಕಿರೋಷ್ಟು ಪಾಯಿಂಟ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ದೊಡ್ಡ ಪಾಯಿಂಟ್ಸ್ ಅಂತೂ ನಾನು ಕ್ಯಾಪ್ಚರ್ ಮಾಡೋದಿಲ್ಲ. ಅದಕ್ಕೆ ಹೇಳೋದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತ. ಸೊ ನಾನು ಇವತ್ತು ಅಷ್ಟೇ ಎಷ್ಟು ಆಲ್ಮೋಸ್ಟ್ ಒಂದು 25-30 ನಿಮಿಷ, ಹಾಫ್ ಆನ್ ಅವರ್ ಇಟ್ಕೊಳ್ಳಿ. ನೆನ್ನೆನೂ ಹಾಫ್ ಆನ್ ಅವರ್ ವರ್ಕ್ ಮಾಡಿರೋದು, ಇವತ್ತು ಹಾಫ್ ಆನ್ ಅವರ್ ವರ್ಕ್ ಮಾಡಿರೋದು. ತುಂಬ ಏನು ಜಾಸ್ತಿ ವರ್ಕ್ ಮಾಡಿಲ್ಲ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ಮತ್ತೆ ಟ್ರೇಡ್ ಮಾಡಲೂಬಾರ್ದು. ಇವಾಗ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ನೆನ್ನೆನೂ ಹಾಫ್ ಆನ್ ಅವರ್ ವರ್ಕ್ ಮಾಡಿದ್ದೀನಿ, ಇವತ್ತು ಹಾಫ್ ಆನ್ ಅವರ್. 2 days ಐ ಮೇಡ್ ಇಟ್ 50K. ವಾಸ್ ಇಟ್ ಸ್ಮಾಲ್ ಅಮೌಂಟ್? ಓಪನ್ ಆಗಿ ಕೇಳ್ತೀನಿ. ನಿನ್ನೆ ಹಾಫ್ ಆನ್ ಅವರ್, ಇವತ್ತು ಹಾಫ್ ಆನ್ ಅವರ್ ವರ್ಕ್ ಮಾಡಿದ್ದೀನಿ. 1 hour ವರ್ಕಿಗೆ 2 ಡೇಸಲ್ಲಿ ನಿಮ್ಗೆ 50,000 ಕೊಡೋಂಥದ್ದು ಯಾವ್ದಾದ್ರು ಒಂದು ಬಿಸ್ನೆಸ್ ಫೀಲ್ಡ್ ಇದ್ದರೆ ಹೇಳ್ಬಿಡಿ. ಸ್ಯಾಲ್ರಿಯಲ್ಲಂತೂ ಇಂಪಾಸಿಬಲ್ ಬಿಡಿ, ಸಾಧ್ಯನೇ ಇಲ್ಲ ಅದು. ಲೈಕ್ ಇಂಡಿಯಾದಲ್ಲಿ ಸಾಧ್ಯ ಇಲ್ಲ, ಹೊರಗಡೆ ಸಾಧ್ಯ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಫ್ರೀಲ್ಯಾನ್ಸರ್ಗಳು ಅವರು ಇವರು ಮಾಡ್ತಾರೆ, ಇಲ್ಲ ಅಂತಲ್ಲ. ಲೈಕ್ ಈ ಬಿಸ್ನೆಸ್ ಫೀಲ್ಡಲ್ಲಿ ಈ ಥರದ್ದು ಸಿಗುತ್ತೆ. ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ನಾನು ಟ್ರೇಡ್ ಮಾಡಿರೋದು ಈ ಕ್ಯಾಂಡಲ್ಸ್ಗಳಲ್ಲಿ, ಈ 2 ಕ್ಯಾಂಡಲಲ್ಲಿ ನಾನು ಟ್ರೇಡ್ ಮುಗಿದಿದೆ. ಸೊ ಅದಾದಮೇಲೆ ಮಾರ್ಕೆಟ್ ಈಸ್ ಬೂಸ್ಟೆಡ್ ಲೈಕ್ ಎನಿಥಿಂಗ್. ಓಕೆನಾ? ಸೊ 100 ಪಾಯಿಂಟ್ ಏನು ನೋಡ್ತೀರಾ ಅಷ್ಟು ಮೂವ್ ಆಗಿದೆ. ಹೋಗುತ್ತೆ ಬಿಡಿ, ತಲೆ ಯಾಕೆ ಕೆಡಿಸ್ಕೊಬೇಕು. ನನಗೇನು ನನ್ನ ದಿನ ಟಾರ್ಗೆಟ್ ಆಯಿತಾ, ಡನ್. ನನಗೆ ಮಾರ್ಕೆಟ್ ಎಷ್ಟು ದೂರನಾರು ಹೋಗಲಿ, ಒಂದು ದಿನದ್ದು ನಾನು ಇಷ್ಟು ದೂರದ ಟ್ರೆಂಡ್ನ ಕನಸು ಬೀಳಿಸ್ಕೊಂಡು ಕೂತ್ಕೊಂಡ್ರೆ ಒಂದೊಂದು ದಿನ ಉಲ್ಟಾ ಹೊಡಿತಾವಲ್ಲ.
ಲೈಕ್ ಈ ಥರ ಉಲ್ಟಾ ಓಡೋದ ದಿನಗಳಲ್ಲಿ ಆ ಟ್ರೆಂಡೇ ಸಿಗೋದಿಲ್ಲ, ಇರೋದು ಬರೋದೆಲ್ಲ ಹೊಗೆ ಹಾಕ್ಸ್ಕೊಳುತ್ತೆ. ಅದಕ್ಕೆ ಹೇಳೋದು, ಸೊ ಎಲ್ಲ ದಿನ ಕನಸು ಕಾಣಬೇಡಿ, ಎಲ್ಲ ದಿನ ಅಷ್ಟು ಮೂಮೆಂಟ್ ಸಿಗೋದಿಲ್ಲ. ಕನ್ಸಿಸ್ಟೆನ್ಸಿಯಾಗಿ ದುಡ್ಡು ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆಲ್ವೇಸ್ ನಾನು ನಿಮಗೆ ಹೇಳೋದು ಇಷ್ಟೇ, ಕನ್ಸಿಸ್ಟೆನ್ಸಿಯಾಗಿ ನೀವು ಎಲ್ಲಿ ತನಕ ದುಡ್ಡು ಮಾಡ್ತೀರಾ ಅಲ್ಲಿ ತನಕ ನೀವು ಕಂಫರ್ಟಬಲ್ ಫೀಲ್ ಮಾಡ್ತೀರಾ. ಓಕೆನಾ? ಸೊ ಅದೇ ಇಂಪಾರ್ಟೆಂಟು. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಸ್ಟೂಡೆಂಟ್ಸ್ ಟಾಪಿಕ್. ಸೊ ಓಕೆನಾ? ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿದೆ. ಇದು ನಂದು ಹೈಯರ್ ಟೈಮ್ ಫ್ರೇಮ್ ಚಾರ್ಟು ಪಕ್ಕದಲ್ಲಿ ರನ್ ಆಗ್ತಿರುತ್ತೆ. ಇದು ಲೈಕ್ ಬೇಸ್ಡ್ ಆನ್ ದೀಸ್ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮೇಷನ್ ಮೇಲೆ ರನ್ ಆಗೋದಿಲ್ಲ, ಅದು ಬೇಸ್ಡ್ ಆನ್ ಟೈಮ್ ಫ್ರೇಮ್ ಮೇಲೆ ರನ್ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಏನು ಟೈಮ್ ಫ್ರೇಮ್ ಅದು ಇದು ಕಾಣುತ್ತೆ ಇದೆಲ್ಲನೂ ಬಿಟ್ಬಿಡಿ. ದೀಸ್ ಆರ್ ದ ಥಿಂಗ್ಸ್ ಇಲ್ಲಿಗಲ್, ಅದರಲ್ಲಿ ನಮಗೆ ಯಾವುದು ಯೂಸ್ ಆಗೋದಿಲ್ಲ. ಇದು ಬಂದು ಇಮ್ಯಾಜಿನರಿ ಕ್ಯಾಂಡಲ್ಸ್ಗಳನ್ನ ಆಟೋಮೆಟಿಕಾಗಿ ಕ್ರಿಯೇಟ್ ಮಾಡುತ್ತೆ. ಸ್ಟೂಡೆಂಟ್ಸ್ದು ನಿನ್ನೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ. ಇಫ್ ಇಟ್ ಇಸ್ ಸ್ಟಾರ್ಟ್ಸ್ ಟ್ರೇಡಿಂಗ್ ಎಬೋವ್ 140 ಮಾರ್ಕೆಟ್ ವಿಲ್ ಬುಲ್ಲಿಶ್. ಇಫ್ ಇಟ್ ಇಸ್ ಸ್ಟಾರ್ಟ್ಸ್ ಟ್ರೇಡಿಂಗ್ ಬಿಲೋ 960 ಮಾರ್ಕೆಟ್ ವಿಲ್ ಸ್ಟಾರ್ಟ್ಸ್ ಬೇರಿಶ್ ಕಡೆ ಫಾರ್ಮ್ ಆಗುತ್ತೆ ಅಂತ. ಬಿಕಾಸ್ ಹೈಯರ್ ಟೈಮ್ ಫ್ರೇಮ್ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಲೈಕ್ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಹೈಯರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ ಬಾಸ್, ಒಂದು ಕಂಪ್ಲೀಟ್ ಡೌನ್ ಟ್ರೆಂಡಿಗೆ ಬಂದಿದೆ, ಫಸ್ಟ್ ಟೈಮ್ ಪುಲ್ ಬ್ಯಾಕು, ಸೆಲ್ಲರ್ಸ್ ಪುಲ್ ಮಾಡ್ತಿದ್ದಾರೆ. ಸೊ ನಾನು ಏನಾದರೂ ಇದ್ರ ಮೇಲೆ ಹೋದರೆ ಒಂದು ಬುಲಿಶ್ ಆಗ್ತೀನಿ, ಅದರ್ವೈಸ್ ಇಲ್ಲಿಂದ ಬಂದರೆ ಮುಚ್ಕೊಂಡು ಕೆಳಗಡೆ ಹೋಗ್ತೀನಿ. ದಿಸ್ ಇಸ್ ದ ಸಿಂಪಲ್ ಟ್ರೆಂಡ್ ಲಾಜಿಕ್ಕು. ಅದೇ ಲಾಜಿಕ್ನ ಇಟ್ಕೊಂಡೆ ನಾನು ಟ್ರೇಡ್ ತೊಗೊಂಡಿದ್ದು ಇವತ್ತು. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟು ಬೆಳಗ್ಗೆ ವೆಯ್ಟ್ ಮಾಡ್ತಿದೆ ಎಬೋ 140 ಮೇಲೆ ಬಂದರೆ 140 ಮೇಲೆ ಬಂದರೆ ಅಂತ. ಫಸ್ಟ್ ಒಂದು 3 ಕ್ಯಾಂಡಲು ರೆಸಿಸ್ಟೆನ್ಸ್ ಹಿಟ್ ಮಾಡ್ತಿತ್ತು. ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ನ 3-4 ಸಲ ಹಿಟ್ ಮಾಡಿತ್ತು. ಇದನ್ನು ಈ ಲೆವೆಲಿಗೆ ಬಂದಾಗ ಅಂದ್ಕೊಂಡೆ ಬ್ರೇಕ್ಔಟ್ ಆಗುತ್ತೆ ಮಾರ್ಕೆಟ್, ದೇರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟ್ ಬ್ರೇಕ್ಔಟ್ ಆಗುತ್ತೆ ಅಂತ. ಬ್ರೇಕ್ಔಟ್ ಎತ್ಕೊಂಡೆ ನಾನು, ಬಟ್ ತುಂಬ ಬೇಗ ಎಕ್ಸಿಟ್ ಆದೆ. ನನಗೆ ಬೇಕಿತ್ತು ಲೈಕು ಎಷ್ಟು ಬೇಕಿತ್ತು ಅಷ್ಟಕ್ಕೆ ನಾನು ಎಕ್ಸಿಟ್ ಆಗಿದ್ದೀನಿ, ತುಂಬ ಏನು ಹೋಲ್ಡ್ ಮಾಡಲಿಲ್ಲ. ಅದು ಎಕ್ಸಿಟ್ ಆದಮೇಲೆ ಬಿಲೀವ್ ಮಾಡೋಕ್ಕಾಗಲ್ಲಪ್ಪ, ತುಂಬ ಫಾಸ್ಟಾಗಿ ಮೂವ್ ಆಯಿತು. ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಸೆಲ್ಫ್ ಮೋಟಿವೇಟ್ ಮಾಡ್ಕೊಬೇಕು, ನಮ್ಮನ್ನು ನಾವು ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ನೀವು ತುಂಬ ದುಡ್ಡನ್ನ ಕಳ್ಕೊಂಡಿರೋ ದಿನಗಳನ್ನ ನೆನಪಿಸ್ಕೊಳ್ಳಿ, ತುಂಬಾ ಸ್ಟ್ರಗಲ್ ಪಟ್ಟಿರೋ ದಿನಗಳನ್ನ ನೆನಪಿಸ್ಕೊಳ್ಳಿ. ಅವಾಗ ಯಾವಾಗಲೂ ನಮಗೆ ಈ ಟ್ರೆಂಡ್ಗಳು ಕಣ್ಣಿಗೆ ಕಾಣೋದಿಲ್ಲ. ಓಕೆನಾ? ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟು. ಐದರ್ ಇಟ್ಸ್ ದ ಸ್ಟಾಕ್ ಮಾರ್ಕೆಟ್ ಎನಿ ಅದರ್ ಬಿಸ್ನೆಸ್. ಮೋಟಿವೇಶನ್, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳೋಕೆ ಕಲೀರಿ. ಬೇರೆ ಯಾರೋ ಬಂದು ನಿಮ್ಮ ಕೈ ಕಾಲು ಹಿಡಿದು ಮೇಲೆ ಕೆತ್ತಬೇಕು ಅನ್ನೋದನ್ನ ಬಿಡಿ. ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್. ಓಕೆನಾ? ಆಲ್ವೇಸ್ ಇಂಪಾರ್ಟೆಂಟು. ಆ್ಯಂಡ್ ಸೆಕೆಂಡ್ ಥಿಂಗು, ನಿನ್ನೆ ನಾನು ಹೇಳಿದ್ದೆ ಲೈಕ್ ವಿಸ್ಡಮ್ ಟೀತ್ನ ರಿಮೂವ್ ಮಾಡಿಸಿದ್ದೀನಿ ಅಂತ. ಅದು ರಿಮೂವ್ ಮಾಡೋದು ವಿಸ್ಡಮ್ ಟೀತು, ನಾರ್ಮಲ್ ಟೀತ್ ಅಲ್ಲ, ನೆನ್ಪಿಟ್ಕೊಳ್ಳಿ. ವಿಸ್ಡಮ್ ಟೀತ್ ರಿಮೂವ್ ಮಾಡಿಸಿರೋರಿಗೆ ಗೊತ್ತಿರುತ್ತೆ ಆ ಪೇಯ್ನ್ ಏನು, ಅದು ಏನಕ್ಕೆ ಬರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಡಾಕ್ಟ್ರುಗಳು. ಸೊ ಕೆಲವೊಬ್ಬರಿಗೆ ಬರ್ತವೆ, ಎಲ್ರಿಗೂ ವಿಸ್ಡಮ್ ಟೀತ್ ಬರುತ್ತಿಲ್ಲ ಅಂತಲ್ಲ, ಕೆಲವ್ರಿಗೆ ಸ್ಟ್ರೈಟ್ ಬರ್ತವೆ, ಕೆಲವ್ರಿಗೆ ಇನ್ನೊಂದು ಹಲ್ ಜೊತೆಗೆ ಹಿಟ್ ಆಗಿ ಬರ್ತವೆ. ನನಗೊಂದು ವಿಸ್ಡಮ್ ಟೀತ್ ಹಿಟ್ ಆಗಿದ್ದರಿಂದ ಪೇಯ್ನ್ಫುಲ್ ಆಗ್ತಿತ್ತು. ಅದು ಗ್ರೋ ಆಗಲಿಕ್ಕೆ ಟೈಮ್, ಅಂದರೆ ಪ್ರಾಪರ್ ಡಿಸ್ಟೆನ್ಸು ಮತ್ತು ಇದು ಸಿಗ್ತಿಲ್ಲ. ಸೊ ಅದಕ್ಕೆ ಡಾಕ್ಟ್ರ್ ಹೇಳಿದರು ತೆಗಿಸ್ಲೇಬೇಕಾಗತ್ತೆ ರಜೆ, ನೀನು ತೆಗಿಸ್ಲಿಲ್ಲ ಅಂದರೆ ಫ್ಯೂಚರಲ್ಲಿ ಅದ್ರ ಪಕ್ಕದಲ್ಲೂ ಕ್ಯಾವಿಟಿ ಆಗೋ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಬ್ರಷ್ ರೀಚ್ ಆಗೋದು ಕಷ್ಟ ವಿಸ್ಡಮ್ ಟೀತ್ ಹತ್ರಕ್ಕೆ ಅಂತ. ಸೊ ಹಾಗಾಗಿನೇ ನಾನು ನೋಡಿಕೊಂಡೆ, ಬಟ್ ಸಖತ್ ಪೇನ್ಫುಲ್ಲಪ್ಪ, ಆ ಪೇನ್ ಬೇರ್ ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟನೇ. ಸೊ ಲೈಕ್ ವಿಸ್ಡಮ್ ಟೀತ್ ತೆಗಿಸ್ಬೇಕಾದ್ರೆ ತುಂಬ ಪೇನ್ಫುಲ್ ಇರುತ್ತೆ. ಇನ್ನೂ ಇವತ್ತಿಗೂ ಕೂಡ ನಾನು ಜಸ್ಟ್ ಲೈಕ್ ವಿತೌಟ್ ಸ್ಪೈಸಿ ಸೂಪ್ಗಳಲ್ಲೇ ಬದುಕ್ತಾ ಇದ್ದೀನಿ. ನೋಡೋಣ, ನಾಳೆಯಿಂದ ಸ್ವಲ್ಪನಾದರೂ ಏನಾದರೂ ನಾರ್ಮಲ್ ಫುಡ್ಡಿಗೆ ಕನ್ವರ್ಟ್ ಆಗಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ತುಂಬ ಜನ ಲೈಕ್ ಬೇಗ ರಿಕವರಿ ಆಗಿ ಅಂತ ಕಳಿಸಿರ, ಹ್ಯಾಪಿ. ಲೈಕ್ ನಮಗೇನು ಅದೇನು ಹ್ಯೂಜ್ ಥಿಂಗ್ ಏನಲ್ಲ, ಬಟ್ ಏನು ಮಾಡೋಕ್ಕಲ್ಲ, ಸಮ್ ಟೈಮ್ ಬಂದಿರೋದನ್ನ ತೆಗಿಸ್ಬೇಕಲ್ಲ, ಹಾಗಾಗಿ. ಸೊ ಇವತ್ತು ಲೈಕ್ ಸ್ಟೂಡೆಂಟ್ಸ್ಗಳಿಗೆ ಹೇಳ್ದಂಗೆ ಎಬೋವ್ 140 ಮೇಲೆ ತುಂಬ ಜನದ ಮೆಸೇಜ್ಗಳನ್ನ ನೋಡಿದೆ. ಬಟ್ ನಾನು ಏನಕ್ಕೆ ಇವತ್ತು ಇದನ್ನು ರಿಗ್ರೆಟ್ ಮಾಡಬೇಡಿ ಅಂತ ಹೇಳ್ತೇನೆ ಅಂದರೆ, ದೇರ್ ವಿಲ್ ಬಿ ಮೆಸೇಜಸ್ ಯಾರ್ ಯು ಗೈಸ್ ನೆವರ್ ಅಂಡರ್ಸ್ಟುಡ್. ನನಗೆ ನಿಜವಲ್ಲೂ ನಗು ಬರುತ್ತದು. ತುಂಬ ಮೆಸೇಜಲ್ಲಿ ನೋಡಿದ್ದೀನಿ, ಸಾರ್ ನನ್ನ ಟ್ರೆಂಡ್ ಮಿಸ್ ಆಯಿತು ಸಾರ್, ನಾನು ಎಕ್ಸಿಟೆಡ್ ಫಾರ್ 10 ಪಾಯಿಂಟ್ಸ್ ಸಾರ್, 15 ಪಾಯಿಂಟಿಗೆ ಒಂದು 4-5 ಮೆಸೇಜ್ ಅದೇ ಇದೆ. ಸರ್ 10 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿದ್ದೀನಿ ಸರ್, 15 ಪಾಯಿಂಟ್ಗೆ ಎಕ್ಸಿಟ್ ಆಗ್ಬಿಟ್ಟಿದ್ದೀನಿ ಸರ್, ಮಾರ್ಕೆಟ್ ವೆಂಟ್ ಟು 50 ಸಾರ್, 100 ಸಾರ್. ಸೀರಿಯಸ್ಲಿ ಯು ಗೈಸ್ ಕ್ರೇಜಿ ಯಾರ್. ಅದಕ್ಕೆ ಹೇಳೋದು, ಇನ್ನೂ ನಿಮಗೆ ಅತಿ ಆಸೆ ಅನ್ನೋದು ಹೋಗಿಲ್ಲ. ಮನುಷ್ಯನಿಗೆ ಆಸೆ ಬೇಕು, ಅತಿ ಆಸೆ ಅಲ್ಲ. ಕೀಪ್ ಕಾಲ್ಮ್. ಓಕೆನಾ? ಸೊ ಅದಕ್ಕೆ ಹೇಳೋದು, ನಮ್ಮ ಡೇಗಳು ಬರ್ತವೆ, ಅದರಲ್ಲಿ ಇಂಪಾರ್ಟೆಂಟು ದಿನದ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ಸೊ ರಿಟ್ರೇಸ್ಮೆಂಟ್ 23 ತನಕ ಬಂದಿಲ್ಲ ಅಂದರೆ ಇವತ್ತು ಬೇಡ ಬಿಡ್ರಿ, ಬರೋದೇ ಬೇಡ. ಅದು ಇಲ್ಲೇ ಕ್ಲೋಸ್ ಆಗಲಿ. ಇವತ್ತು ಈ ಮೂಮೆಂಟ್ ಆಗೈತಾ, ನಾಳೆಗೆ ನಮಗೆ ಹೆಲ್ಪ್ ಆಗುತ್ತಲ್ಲ ಈ ಮೂಮೆಂಟು. ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಏನೇ ರಿಟ್ರೇಸ್ಮೆಂಟ್ ವಿ ಲುಕ್ ಫಾರ್ ಎ ಬೈಯಿಂಗ್ ಸೈಡ್, ಅಷ್ಟೇ ಮುಗೀತು. ನಾಳೆಗೆ ಹೆಲ್ಪ್ ಆಗುತ್ತಲ್ಲ ಇದು. ಕೀಪ್ ಪಾಸಿಟಿವ್ ವೇ, ಆಲ್ವೇಸ್ ನಿಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಇಟ್ಕೊಳ್ಳಿ. ಇವತ್ತು ಮಿಸ್ ಆಯಿತು, ನಾಳೆಗೆ ಸಿಗುತ್ತೆ, ಸೆಕೆಂಡ್ರಿ ಥಿಂಗ್. ಅದು ದಿನದ ಟಾರ್ಗೆಟು, ವೀಕ್ಲಿ ಟಾರ್ಗೆಟ್ ರೀಚ್ ಆಗ್ತಿದೆಯಾ, ಇಂಪಾರ್ಟೆಂಟು. ಸೊ ಅದನ್ನು ನಾನು ಈ ವೀಕ್ದು ನಾಳೆ ಲಾಸ್ಟ್ ಡೇ ಅನಿಸುತ್ತೆ, ನಾಡಿದ್ದು 1ನೇ ತಾರೀಕು ರಜೆ ಇರೋದ್ರಿಂದ
ನೋಡುವ ಮಂತ್ಲಿ ಎಕ್ಸ್ಪೈರಿಲಿ ನಿಮಗೆ ಕೆಲವೊಂದು ಥಿಂಗ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಏನು ಎಕ್ಸ್ಪ್ಲೈನ್ ಮಾಡಿದ್ರು ಏನು ಅದೇನು ಯೂಸ್ಫುಲ್ ಆಗೋದಿಲ್ಲ ಬಿಡಿ, ಐ ನೋ ದ್ಯಾಟ್. ಸೊ ಮೆಜಾರಿಟಿ ಆಫ್ ಪೀಪಲ್ಸು ಸುಮ್ಮನೆ ನೋಡ್ಕೊಳ್ಳೋದು ಹೋಗೋದು ಬಿಟ್ಟರೆ ಅವ್ರನ್ನ ಏನು ಥಿಂಗ್ಸ್ ಬಗ್ಗೆ ಅದರಲ್ಲಿ ಕಲಿಬೇಕು ಅನ್ನೋದು ಇದು ಮಾಡಲ್ಲ. ಆ್ಯಂಡ್ ನನಗೂ ಗೊತ್ತಿಲ್ಲ, ಲೈಕ್ ಕನ್ನಡದಲ್ಲಿ ಯಾರು ತುಂಬ ಚೆನ್ನಾಗಿ ಈ ಥರ ಪ್ರಾಫಿಟ್ಸ್ಗಳು ಕಲಿಸ್ತಿರೋರು ಯಾರು ಇದ್ದರೆ ನಮಗೂ ಒಂದೆರಡು ಮೂರು ಅವ್ರುಗಳ ಲಿಂಕ್ ಕಳಿಸ್ಕೊಡಿ, ಖುಷಿಯಾಗಿ ನಾವು ವಾಚ್ ಔಟ್ ಮಾಡೋಣ. ಬಿಕಾಸ್ ಐ ಆಮ್ ಹ್ಯಾಪಿ. ನನಗೇನು ಗೊತ್ತಾ, ಯಾರು ಕನ್ಸಿಸ್ಟೆನ್ಸಿ ಇರ್ತಾರೆ, ಲೈಕ್ ದುಡ್ಡು ಮಾಡ್ತಿದ್ದಾರೆ, ಮಾರ್ಕೆಟ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದೆ ಅನ್ನೋರು ಆಲ್ವೇಸ್ ನನಗೆ ತುಂಬ ಇಷ್ಟ ಅವ್ರುಗಳನ್ನ ವಾಚ್ ಔಟ್ ಮಾಡೋದು, ಇದು ಮಾಡೋದು. ರೀಸನ್ ಇಷ್ಟೇ, ನನಗೆ ಅಲ್ಲಿ ಈಗೋ ಇಲ್ಲ, ಹ್ಯಾಪಿ. ಏಕೆಂದರೆ ಸೊ ಇನ್ನೊಬ್ಬರು ಅರ್ನ್ ಮಾಡ್ತಿರೋದು ನೋಡೋದು ಖುಷಿ. ಯಾಕೆಂದರೆ ಅವರು ಅದರಲ್ಲಿ ಏನು ನೋಡ್ತಿದ್ದಾರೆ, ಏನು ಕನ್ಸಿಸ್ಟೆನ್ಸಿ ಇದು ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಸೊ ಇದನ್ನು ಏನಕ್ಕೆ ಹೇಳ್ತೀನಿ ಅಂತಲೂ ಕೇಳಿ. ನನಗೆ ಕೆಲವೊಂದು ಮೆಸೇಜ್ಗಳು ತುಂಬ ದಿನದಿಂದ ಅವಾಗ ಬರ್ತಾ ಇರ್ತವೆ. ಏನೋ ನಿಂದು ಎಷ್ಟು ಇದಾಕಿ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, ಕನ್ಸಿಸ್ಟೆನ್ಸಿಯಾಗೆಲ್ಲ ದುಡ್ಡೆಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ಸ್ಟಾಕ್ ಮಾರ್ಕೆಟಲ್ಲಿ, ಸುಮ್ಮನೆ ಏನೋ ಬೋಗಸಾಗಿ ತೋರಿಸ್ತೀರಾ ಹಾಗೆ ಹೀಗೆ ಅಂತ. ಅದನ್ನೇ ನನಗೆ ನಗು ಬರೋದೇನು ಗೊತ್ತಾ, ಮನುಷ್ಯ ಅವನ ಕೈಲಿ ಆಗದೆ ಇರೋದನ್ನ ಇನ್ನೊಬ್ಬನ ಕೈಲಿ ಆಗೋಲ್ಲ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ನಿಮ್ಮ ಸ್ಕೂಲಲ್ಲಿ ಓಕೆ, ಒಂದು 10ನೇ ಕ್ಲಾಸೋ ಪಿ ಯು ಸಿಲಿ ಒಂದು 50ರಿಂದ 100 ಜನ ಇರ್ತಾರೆ. 50ರಿಂದ 100 ಜನದ್ದು ಕಂಪ್ಲೀಟ್ಲಿ ಪರ್ಸೆಂಟೇಜ್ ಸೇಮ್ ಬರೋದಿಲ್ಲ. ಕೆಲವ್ರು 99 ತೆಗಿಬೋದು, ಕೆಲವ್ರು 95 ತೆಗಿಬೋದು, ಕೆಲವ್ರು 85, ಕೆಲವ್ರು 75, ಕೆಲವ್ರು 65, ಕೆಲವ್ರು ಫೇಲ್ ಕೂಡ ಆಗ್ಬೋದು. ಯಾಕೆ? ಅವ್ರಿಗೆ ಆ ಫೀಲ್ಡಲ್ಲಿ ಎಷ್ಟು ನಾಲೆಡ್ಜ್ ಇದೆ, ಆ ಸಬ್ಜೆಕ್ಟ್ಗಳ ಬಗ್ಗೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೊವೆ ಡೇಸ್ ಅಂತೂ ನಾನು ಎನಿ ನೆಗೆಟಿವ್ ಮೆಸೇಜಸ್ ಐ ವಿಲ್ ಜಸ್ಟ್ ಸ್ಮೈಲ್ ಇಮೋಜಿ ಅಷ್ಟೇ. ಯಾಕೆಂದರೆ ಅವ್ರ ಕೈಲಿ ಆಗದೆ ಇರೋದನ್ನ ನಾವು ಸಾಧಿಸಿದ್ದೀವಿ ಅನ್ನೋ ಖುಷಿ ನಮ್ಮಲ್ಲಿರಬೇಕು. ಸ್ಮೈಲ್ ಆ್ಯಂಡ್ ಸೈಲೆನ್ಸ್ ಈಸ್ ಆಲ್ವೇಸ್ ಕಿಲ್ಸ್ ಆಪೋಸಿಟ್ ಪರ್ಸನ್. ನೆನ್ಪಿಟ್ಕೊಳ್ಳಿ, ನಿಮ್ಮ ನಗು ಮತ್ತು ನಿಮ್ಮ ತಾಳ್ಮೆ ಆಪೋಸಿಟ್ ಪರ್ಸನ್ ಎಷ್ಟೇ ನಿಮ್ಮ ಬಗ್ಗೆ ಏನೇ ಮಾಡ್ತಿದ್ರು ಅವನ ಮೈಂಡ್ಸೆಟ್ನ ಕಿಲ್ ಮಾಡುತ್ತೆ. ಬಿಕಾಸ್ ನೀವು ಯಾವಾಗ ಟ್ರಿಗರ್ ಆಗ್ತೀರಾ, ಈ ವಿಲ್ ಸ್ಟಾರ್ಟ್ ಓಕೆ ಲೆಟ್ಸ್ ಟೇಕ್ ಇಟ್ ಅಂತ. ನಿಮ್ಗೆ ಯಾವಾಗ ಯೂಸ್ಫುಲ್ ಇಲ್ಲ, ಅದು ನೆಸಸರಿ ಇಲ್ಲ, ಅದ್ರ ಬಗ್ಗೆ ಥಿಂಕ್ ಮಾಡೋದನ್ನು ಬಿಡ್ತೀರಾ, ಆಲ್ವೇಸ್ ಯು ಫಿಲ್ ಕಾಮ್. ಬಿಟ್ಟಾಕೋ, ಅವ್ರಿಂದ ನಮ್ಗೆ ಏನಾಗಬೇಕು ಅಷ್ಟೇ. ಓಕೆನಾ? ಸೊ ನನಗಿಷ್ಟ ಇರೋದೇನೆಂದರೆ ಕಲಿಯೋಂಥವ್ರಿಗೆ ಆಲ್ವೇಸ್ ಐ ಆಮ್ ಹ್ಯಾಪಿ ಟು ಟೀಚ್ ಅಷ್ಟೇ. ನನಗೆ ಅದೇ ಬೇಕಿರೋದು, ಅದನ್ನೇ ನಾನು ಮಾಡ್ತಿರೋದು ಕೂಡ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಜಾಸ್ತಿ ಕತೆ ಸ್ಟೋರಿಗಳನ್ನ ಹೇಳೋಕ್ಕೆ ನನಗೂ ಇಂಟ್ರೆಸ್ಟ್ ಇಲ್ಲ. ಸೊ ಸಿಂಪಲ್ ಲಾಜಿಕ್, ಸಿಂಪಲ್ ಟ್ರೇಡ್ಸ್ ವರ್ಕ್ ಆಗುತ್ತೆ ಹೇಗೆ ಅನ್ನೋದನ್ನು. ಆ್ಯಂಡ್ ಇವತ್ತು ನಿಮಗೆ ಇನ್ನೂ ಒಂದು ಸತ್ಯ ಹೇಳ್ತೀನಿ ನೋಡಿ. ಮಾರ್ಕೆಟ್ ಡೇ ಹೈ ಲೆವೆಲಿಗೆ ಬಂದಾಗ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಅಗೇನ್ ಇಫ್ ಇಟ್ ಈಸ್ ಪುಲ್ ಬ್ಯಾಕ್ ಟು 23%. ಓಕೆನಾ? ಒನ್ಸ್ ಇಟ್ ಈಸ್ ಟಚಸ್ ಡೇ ಹೈ 23% ನನಗೆ ರಿಟರ್ನ್ ತೋರಿಸ್ತೈತಿ ಇಲ್ಲಿ. ಸೊ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಅಗೇನ್ ಇಫ್ ಇಟ್ ಈಸ್ ಪುಲ್ ಬ್ಯಾಕ್ ಟು 23% ಐ ಕ್ಯಾನ್ ಟೇಕ್ ಅ ಟ್ರೇಡ್ ಅಂತ. ಮಗಂದು ತಗೊಳ್ಳೇ ಇಲ್ಲಪ್ಪ. ಇದೊಂದು ಸಣ್ಣದೇ ಒಂದು ಕ್ಯಾಂಡಲ್ ಮಾಡ್ತು, ಅಲ್ಲಿಂದ ಟಪ 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 ಅಂದ ಮೇಲೆ ಹೋಯ್ತಂಗೆ ಆಯ್ತಾಗಿ ಹೋದ್ರೆ ಹೋಗುತ್ತೆ ಬಿಡಿ, ಏನು ಮಾಡೋಕ್ಕಾಗಲ್ಲ, ಪ್ರಾಫಿಟ್ ಆಗೈತಾ, ಸೊ ವೈ ಐ ರಿಗ್ರೆಟ್ ಅಂತ ಸುಮ್ಮನಾದೆ. ಸೊ ಇದು ಒಂದು ಟ್ರುತ್ ಆ್ಯಕ್ಚುಲಿ. ಇಲ್ಲಿ ವೆಯ್ಟ್ ಮಾಡ್ತಿದೆ ಇಫ್ ಇಟ್ ಇಸ್ ಕಮ್ ಬ್ಯಾಕ್ ಟು 23% ಅಂತ. ಬರಲಿಲ್ಲ. ಸೊ ಒಂದೊಂದು ದಿನ ಬರ್ತದೆ, ಒಂದಿನ ಬರಲ್ಲ. ನಿನ್ನೆ ಬಂತು, ಒಳ್ಳೆ ಪ್ರಾಫಿಟ್ ಕೂಡ ಮಾಡಿಕೊಟ್ಟಿದೆ ತುಂಬ ಜನಕ್ಕೆ. ಇವತ್ತು ಬಂದಿಲ್ಲ, ನಾನೇನು ಮಾಡಲಿ? ಮಾರ್ಕೆಟಲ್ಲಿ ನಾನೇನು 6 ಸೆನ್ಸ್ ಹಾಕ್ಕೊಂಡು ದುರ್ಬಿನ್ ಹಾಕ್ಕೊಂಡು ಹೇಳೋಕ್ಕಾಗುತ್ತಾ? ನೈಟ್ ಏನಾರು ನಮಗೂ ಏನಾರು ಕನಸು ಬೀಳುತ್ತಾ ಮಾರ್ಕೆಟ್ ನಾಳೆ ಹಿಂಗೆ ಹೋಗುತ್ತೆ ಅಂತ? ಇಲ್ಲ ಅಲ್ಲ. ಹಾಗಾಗಿ ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.